ಬೈಬಲ್ನಲ್ಲಿರುವ ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ನಿರಾಶೆ ನಿರುತ್ಸಾಹವನ್ನು ಹಾದುಹೋಗ್ತಾನೆ. ಹಾಗೆ ನಿರೀಕ್ಷೆಯಿಲ್ಲದ ನಿರಾಶೆ ನಿರುತ್ಸಾಹವನ್ನು ಹೇಗೆ ಜಯಿಸಬೇಕೆಂದು ಗೊತ್ತಿಲ್ಲದೆ ಕೊನೆಗೆ ಶತ್ರುಗಳೊಂದಿಗೆ ಕೈಜೋಡಿಸಿ ಬಿಡ್ತಾನೆ. ತನ್ನ ದೇಶಕ್ಕೆ ವಿರುದ್ಧವಾಗಿ ಶತ್ರುಗಳೊಂದಿಗೆ ಕೈಜೋಡಿಸಿ ತನ್ನ ದೇಶದ ವಿರುದ್ಧವೇ ಯುದ್ಧ ಮಾಡುವುದಕ್ಕಾಗಿ ಅವನು ಕುತಂತ್ರ ಮಾಡಿದ ಕಾರಣ ಸೋತು ಹೋದ. ನಿರಾಶೆಗೆ, ನಿರುತ್ಸಾಹಕ್ಕೆ, ಡಿಪ್ರೆಷನ್ಗೆ, ಅವನ ಸುತ್ತಲೂ ಇರುವ ಪರಿಸ್ಥಿತಿಗಳೆಲ್ಲ ಅವನಿಗೆ ವಿರುದ್ಧವಾಗಿ ತಯಾರಾಗುತ್ತಿರುವಾಗ, ಹೇಗೆ ಬದುಕಬೇಕೆಂದು ಗೊತ್ತಾಗದಿರುವಾಗ, ಕೊನೆಗೆ ತನ್ನ ದೇಶವನ್ನೇ ಬಹಳವಾಗಿ ಪ್ರೀತಿಸಿದರೂ ಸಹ ತನ್ನ ದೇಶಕ್ಕೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಧೈರ್ಯ ಮಾಡಿದಂಥವನೇ ಒಂದು ಸಂದರ್ಭ ಬಂದಾಗ ತನ್ನ ದೇಶಕ್ಕೆ ವಿರುದ್ಧವಾಗಿ ಹೋಗಿ ಶತ್ರುಗಳೊಂದಿಗೆ ಕೈಜೋಡಿಸಿ ತನ್ನ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ಬರಲು ಪ್ರಯತ್ನಿಸ್ತಾನೆ. ಎಂತಹ ಘೋರ ನೋಡಿ. ಅದನ್ನು ನಾನು ಓದಿದಾಗ ನನಗೆ ಅರ್ಥವಾದದ್ದೇನೆಂದರೆ, ನೀವು ಎಷ್ಟೇ ದೊಡ್ಡ ಆತ್ಮಿಕನಾದಾಗಿಯೂ ಕೂಡ ದೇವರ ಸಹಾಯ, ದೇವರ ಸಹಕಾರ, ದೇವರ ಸನ್ನಿಧಿ ನಿತ್ಯವೂ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇಲ್ಲದೇ ಇದ್ದರೆ ಸೈತಾನನು ಹೇಗಾದರೂ ಮಾಡಿ ನಿಮ್ಮನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಪ್ರತಿನಿತ್ಯವೂ ನಮ್ಮ ಆತ್ಮಿಕ ಜೀವಿತವನ್ನು ಬಹುಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ದಾವೀದನೇ ಎಂದು ಕೂಗುತ್ತಾ ಒಬ್ಬ ಸೇವಕನು ದಾವೀದನ ಬಳಿಗೆ ಓಡೋಡಿ ಬರ್ತಾನೆ. ಆಗ ದಾವೀದನು ಕುರಿಗಳನ್ನು ಮೇಯಿಸ್ತಾ ಇದ್ದ. ಯಾಕೆ ಅಷ್ಟು ಅವಸರದಲ್ಲಿ ಬಂದಿ? ಏನಾಯ್ತು? ಬೇಗ ಬಾ. ಎಲ್ಲಿಗೆ? ಮನೆಗೆ. ಯಾಕೆ? ಏನಾಯ್ತು? ಸಮುವೇಲನು ಎಂಬ ಪ್ರವಾದಿ ನಮ್ಮ ಮನೆಗೆ ಬಂದಿದ್ದಾನೆ. ಸಮುವೇಲನೆಂಬ ದೊಡ್ಡ ಪ್ರವಾದಿ ನಮ್ಮ ಮನೆಗೆ ಬಂದಿದ್ದಾನು. ಯಾಕೆ ಬಂದಿದ್ದಾನೆ? ಯಾರಿಗೆ ಗೊತ್ತು? ನಿನ್ನನ್ನು ಕಾಣಬೇಕಂದಿದ್ದಾನೆ, ಕರೆದುಕೊಂಡು ಬಾ ಅಂದಿದ್ದಾನೆ. ಆಯ್ತು ಸರಿ, ಈ ಕುರಿಗಳನ್ನು ಜಾಗ್ರತೆಯಿಂದ ನೋಡಿಕೊ ಅಂತ ಹೇಳಿ ಕುರಿಗಳನ್ನು ಒಪ್ಪಿಸಿ ಓಡೋಡಿ ಮನೆಗೆ ಬರುತ್ತಾನೆ. ಬರೋಷ್ಟೊತ್ತಿಗೆ ಸಮುವೇಲನು ಮನೆಯಲ್ಲೇ ಕೂತಿದ್ದ. ದಾವೀದನು ಬಂದ ತಕ್ಷಣವೇ ಕುರುಬನಾಗಿದ್ದ, ಕುರಿಗಳನ್ನು ಮೇಯಿಸುವಂತಹ ಕುರುಬನಾಗಿದ್ದ. ಇವನು ಸಮುವೇಲನ ಮುಂದೆ ಬಂದ ಕೂಡಲೇ ಸಮುವೇಲನಿಗೆ ದೇವರು ಹೇಳ್ತಾರೆ, ಇಸ್ರಾಯೇಲ್ಯರನ್ನು ಪರಿಪಾಲಿಸುವುದಕ್ಕಾಗಿ ನಾನು ಆರಿಸಿಕೊಂಡಿರುವ ಆ ರಾಜನು ಇವನೇ. ಸಮುವೇಲನು ಆ ಯವನಸ್ಥನನ್ನು ನೋಡಿದಾಗ ಬೈಬಲ್ ಹೇಳ್ತದೆ, ಅವನು ಬಹು ಸುಂದರನಾಗಿದ್ದನು, ಸುಂದರವಾದ ನೇತ್ರವುಳ್ಳವನಾಗಿದ್ದನು, ಸುಂದರವಾದ ರೂಪರೇಖೆಯುಳ್ಳವನಾಗಿದ್ದನು. ದಾವೀದನಿಗೆ ಸಮುವೇಲನು ನೋಡಿದಾಗ ಬಹಳ ಮೆಚ್ಚಿಕೊಂಡ. ಮಗನೇ, ಬಾ ನನ್ನ ಬಳಿಗೆ. ದಾವೀದನು ನಡ್ಕೊಂಡು ಮುಂದೆ ಬಂದಾಗ ಮೊಳಕಾಲೂರು ಅನ್ನುತ್ತಾನೆ. ಮೊಳಕಾಲೂರಿದಾಗ ಸಮುವೇಲನು ತಂದಿರುವ ಕೊಂಬಿನಲ್ಲಿರುವಂತಹ ಎಣ್ಣೆಯನ್ನು ದಾವೀದನ ತಲೆಯ ಮೇಲೆ ಹೊಯ್ದು, ಇಸ್ರಾಯೇಲ್ಯರ ಮೇಲೆ ರಾಜನನ್ನಾಗಿ ನಿನ್ನನ್ನು ನಾನು ಅಭಿಷೇಕಿಸುತ್ತೇನೆ ಎಂದು ಕುರಿಕಾಯುವ ಕುರುಬನನ್ನು ಸಮುವೇಲನು ಅಭಿಷೇಕಿಸುತ್ತಾನೆ. ಅವನ ತಲೆಯಿಂದ ಪಾದಗಳವರೆಗೂ ಆ ಎಣ್ಣೆ ಪ್ರವಹರಿಸುತ್ತಿರುವಾಗ, ಹರಿದು ಬರುತ್ತಾ ಇರುವಾಗ ದಾವೀದನ ಶರೀರ ನಡುಕ ಉಂಟಾಗಿರುತ್ತೆ. ದಾವೀದನು ಎದ್ದು ನಿಂತಾಗ ಅವನಿಗೆ ಅರ್ಥವಾಗ್ತಾ ಇರಲಿಲ್ಲ, ಇದೇನಾದರೂ ಕನಸಾಗಿದೆಯೋ ನಿಜವಾಗಿದೆಯೋ ಎಂದು. ನಾನೆಷ್ಟರವನು? ಕುರಿ ಕಾಯುವಂತಹ ನಾನೆಷ್ಟರವನು ಈ ದೇಶಕ್ಕೆ ರಾಜನಾಗಿ ಅಭಿಷೇಕಿಸಲ್ಪಡುವುದೇನು? ಇದು ನನ್ನ ಜೀವಿತದಲ್ಲಿ ಎಂದಿಗೂ ಊಹಿಸಲಾರದಂತಹ ಮಹಾದೊಡ್ಡ ಅದ್ಭುತ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಪ್ರಕಟಿಸುವಂತಹ ದೇವರು ಬಹಳ ದೊಡ್ಡ ದೇವರು. ನಿಮ್ಮ ಜೀವಿತದಲ್ಲಿಯೂ ನೀವು ಎಂದಿಗೂ ಯಾವತ್ತಿಗೂ ಊಹಿಸಲಾರದಂತಹ ಅದ್ಭುತ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಆತನು ಮಾಡಲು ಶಕ್ತನಾಗಿದ್ದಾನೆ. ಇದನ್ನು ನೀವು ನಂಬಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕಂದಿನಲ್ಲಿ ನಾನು ಸ್ಕೂಲ್ನಲ್ಲಿ ಓದುತ್ತಾ ಇರುವಾಗ ನಾನು ಬಹಳ ಸ್ಪೀಡಾಗಿ ಮಾತಾಡ್ತಿದ್ದೆ. ಬಹಳ ಅಂದರೆ ಬಹಳಷ್ಟು ಸ್ಪೀಡಾಗಿ ಮಾತಾಡ್ತಿದ್ದೆ. ಹಾಗೆ ಸ್ಪೀಡಾಗಿ ಮಾತಾಡ್ತಿರುವಾಗ ಕೆಲವೊಂದು ಪದ ನುಂಗಿಬಿಡ್ತಾ ಇದ್ದೆ. ಹಾಗಾಗಿ ನಾನು ಮಾತಾಡ್ತಿರುವಾಗ ಬಹಳಷ್ಟು ಜನರಿಗೆ ಅರ್ಥವಾಗ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ತೊದಳುತ್ತಾ ಮಾತಾಡ್ತಾ ಇದ್ದೆ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ನನ್ನ ಮಾತೃಭಾಷೆಯ ಟೀಚರ್ ಬಂದು, ನೀನು ಪದ್ಯ ಮಾತ್ರ ಯಾವತ್ತೂ ಹೇಳಬೇಡ, ಯಾಕಂದರೆ ಆ ಪದ್ಯ ಬೇರೆ ರೀತಿಯಾಗೇ ಬರ್ತಿತ್ತು. ಇಲ್ಲವೇ ಆ ಪದ್ಯ ಹೇಳಬೇಕಾದಾಗ ಕೆಲವು ಪದಗಳು ಬರದೇ ಇರುವುದಕ್ಕಾಗಿ ಎಷ್ಟೋ ಕಷ್ಟಪಡ್ತಾ ಇದ್ದೆ. ಹಾಗಾಗಿ ನನ್ನ ಟೀಚರ್ ಯಾವತ್ತೂ ಪದ್ಯ ಹೇಳೆಂದು ಕೇಳ್ತಿರಲಿಲ್ಲ. ನಾನು ಒಬ್ಬ ತೊದಳುವವನಾಗಿದ್ದೆ. ಮನೆಯಲ್ಲಿ ನನ್ನ ತಂದೆ ತಾಯಿಗಳು ಏನಾದರೂ ಕೇಳುವಾಗ ಅಥವಾ ನಾನೇನಾದರೂ ಅವರಿಗೆ ಹೇಳಬೇಕಾದಾಗ ನಾನು ಹೇಳಿಬಿಟ್ಟು ಹೊರಟು ಹೋದ ನಂತರ ನನ್ನ ತಂದೆ ಕೇಳಿಸ್ಕೊಂಡಂತೆ ಕೇಳಿಸಿಕೊಂಡು ನಂತರ ನನ್ನ ತಾಯಿಗೆ ಕೇಳ್ತಾ ಇದ್ರಂತೆ, ಏನ್ ಕಣೆ, ಏನ್ ಹೇಳ್ದ ಅವನು ಎಂಬುದಾಗಿ ನನ್ನ ಮಮ್ಮಿಗೆ ಕೇಳಿದ್ರೆ ನನ್ನ ಮಮ್ಮಿ ಹೇಳ್ತಾ ಇದ್ದಳು, ಇದನ್ನು ಅವನು ಕೇಳ್ದ ಎಂದು. ಓ, ಅದಾ ಅವನು ಕೇಳಿದ್ದು, ನನಗೇನೂ ಅರ್ಥ ಆಗ್ಲಿಲ್ವಲ್ಲ.
ನನ್ನ ತಂದೆಗೂ ಕೂಡ ಅರ್ಥ ಆಗ್ತಿರಲಿಲ್ಲ ನಾನು ಮಾತಾಡ್ತಾ ಇದ್ರೆ. ಆ ರೀತಿ ಮಾತಾಡಲು ಕೂಡ ಕೈಲಾಗದಂತಹ ತೊದಳುವಂಥವನಿಗೆ ಇಂತಹ ಸ್ಥಾನಕ್ಕೆ ತಂದಿದ್ದಾರಲ್ಲವೇ, ಇದು ನನ್ನ ಜೀವಿತದಲ್ಲಿ ಊಹಿಸಲಾರದಂತಹ ಮಹಾ ಅದ್ಭುತವಾಗಿದೆ. ಈ ರೀತಿ ಊಹಿಸಲಾರದಂತಹ ಮಹಾ ದೊಡ್ಡ ಅದ್ಭುತ ನನ್ನ ಜೀವಿತದಲ್ಲಿ ಉಂಟು ಮಾಡಿದ್ದು ಯಾರೆಂದು ಹೇಳ್ತೀರಾ? ಗಮನ ಕೊಟ್ಟು ಕೇಳಿ, ಹೇಳ್ತೇನೆ ಕೇಳ್ರಿ. ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ನಿಮಗೇನಾಗ್ತಾರೆ? ಆತನು ನಿಮಗೂ ಕೂಡ ದೇವರಲ್ಲವೋ? ನನ್ನ ದೇವರಾದ ಯೇಸು ನಿಮಗೂ ದೇವರಾಗಿದ್ದಾರೋ? ಹಾಗಾದರೆ ಕೇಳಿ, ನನ್ನ ದೇವರಾದ ಯೇಸು ನನ್ನ ಜೀವಿತದಲ್ಲಿ ನಾನು ಊಹಿಸಲಾರದ ಆಶೀರ್ವಾದ ನನ್ನ ಜೀವಿತದಲ್ಲಿ ಸುರಿಸಿರುವುದಾದರೆ ಆತನು ಪಕ್ಷಪಾತನಾದ ದೇವರು ಅಲ್ವೇ ಅಲ್ಲ. ಆ ದೇವರು ನಿಮ್ಮ ದೇವರಾಗಿರುವುದರಿಂದ ನಿಮ್ಮ ಜೀವಿತದಲ್ಲಿಯೂ ಕೂಡ ನೀವು ಬೇಡಿದವುಗಳಿಗಿಂತಲೂ ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದ ಆಶೀರ್ವಾದಗಳನ್ನು ಅನುಗ್ರಹಿಸುವುದಕ್ಕಾಗಿ ನನ್ನ ದೇವರು, ಅಂದರೆ ನಿಮ್ಮ ದೇವರು, ಅಂದರೆ ನಮ್ಮೆಲ್ಲರ ದೇವರು ಶಕ್ತನಾಗಿದ್ದಾರೆ ಎಂಬ ವಾಸ್ತವವನ್ನು ಮರೆಯಬಾರದು. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ಪ್ರಿಯ ಪರಲೋಕದ ತಂದೆಯೇ, ಬಹು ಶಕ್ತಿಯುತವಾದ, ಬಹು ಅದ್ಭುತವಾದ, ಬಹಳ ಆಶೀರ್ವಾದಕರವಾದ, ನೇರವಾಗಿರುವಂತಹ, ಸ್ಪಷ್ಟವಾಗಿರುವಂತಹ ಸಂದೇಶದ ಮೂಲಕ ನಮ್ಮೆಲ್ಲರ ಸಂಗಡ ಮಾತಾಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಯೇಸಯ್ಯ, ದಾವೀದನ ಜೀವಿತ ಒಂದು ತಿರುವು ಪಡ್ಕೊಂಡಿತು. ಕುರುಬನಾಗಿದ್ದಂಥವನು ದೊಡ್ಡ ರಾಜನಾಗಿ ಅಭಿಷೇಕಿಸಲ್ಪಟ್ಟು ಉನ್ನತವಾದ ಸ್ಥಾನಕ್ಕೆ, ಸ್ಥಿತಿಗೆ ಸೇರಿದನು ಎಂದು ಹೇಳುವುದಕ್ಕಿಂತಲೂ ನೀವೇ ಸೇರಿಸಿದಿರಿ ದೇವರೇ, ನೀವೇ ಸೇರಿಸಿದಿರಿ ದೇವರೇ. ಹೆಚ್ಚಿಸುವಾತನು ನೀವೇ, ಘನತೆ ಕೊಡುವಾತನು ನೀವೇ, ಶ್ರೇಷ್ಠ ಕಾರ್ಯ ಮಾಡುವಾತನು ನೀವೇ. ಎಂಥದೇ ದೀನಹೀನ ಸ್ಥಿತಿಯಲ್ಲಿದ್ರೂ ಕೂಡ ನಿಮ್ಮ ಕಡೆಗೆ ತಿರುಗಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ಅಂಥವರನ್ನೆಲ್ಲ ಕನಿಕರಿಸಿರಿ. ಪ್ರಭುವೇ ಕನಿಕರಿಸಿ, ಪ್ರಭುವೇ ನಿಮ್ಮ ಕೃಪೆ ತೋರಿಸಿ, ದಯೆ ತೋರಿಸಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಮಧ್ಯಸ್ಥಿಕೆ ವಹಿಸಿ, ಕಳೆದುಕೊಂಡವುಗಳಿಗಿಂತ 2 ಪಟ್ಟು ಆಶೀರ್ವಾದಗಳನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.